ಇವತ್ತಿಂದು ಎರಡನೇ ಬಾಡಿಗೆ ಇದು. ಫಸ್ಟ್ ಒಂದು ಬಾಡಿಗೆ ಇದು, ಮತ್ತೆ ಇದು 18 ಕಿಲೋಮೀಟರ್ ಇಷ್ಟು ಕೊಟ್ಟವನು. ಇದ್ರಲ್ಲೂ ಲಾಸ್ ಐತೆ, 25 ರೂಪಾಯಿ ಲಾಸು, ಪ್ಲಸ್ ಊಬರ್ ಅವನ್ಗೆ 20 ರೂಪಾಯಿ ನಾವು ಕೊಡಬೇಕು ಒಂದು ದಿವಸದ್ದು ಪ್ಲಾಟ್ಫಾರ್ಮ್ ಚಾರ್ಜಸ್ಸು. ಇದು ಎರಡನೇ ಬಾಡಿಗೆ. ಇದು ಕೂಡ ಆಲ್ಮೋಸ್ಟ್ 9.25 ಕಿಲೋಮೀಟರ್ 186 ರೂಪಾಯಿನ ತೋರಿಸ್ತು. ಹೋಗಿ ಡ್ರಾಪ್ ಮಾಡುವ. ಈಗ ಸದ್ಯಕ್ಕೆ ವೈಟ್ ಫೀಲ್ಡಲ್ಲಿ ಇದ್ದೀನಿ. ಯಾವುದಿದು ಪ್ರೆಸ್ಟೀಜ್ ಪಾಮ್ಸ್ ಅಂತ ಇರೋವಂಥ ಜಾಗದಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ, ಕಸ್ಟಮರ್ ಬರಲಿ. ಆಟೋ ಡ್ರೈವರ್ಗಳ ಲೈಫ್ ಹೆಂಗೆ ಅಂತಂದರೆ ನೋಡ್ಬೋದು. ಆಲ್ರೆಡಿ ಇಲ್ಲಿ ಲೊಕೇಶನ್ಗೆ ಬರೋಕ್ಕೆ ಆಲ್ಮೋಸ್ಟ್ ಒಂದು ಕಿಲೋಮೀಟರ್ ನಾನು ಪಿಕಪ್ ಅಂತ ಬಂದಿದ್ದೀನಿ. ಒಳಗಡೆ ಬಂದು ವೆಯ್ಟ್ ಮಾಡಿ, ಹಾಗೆ ಇವಾಗ 7 ನಿಮಿಷ, 5 ನಿಮಿಷ ಏನೋ ಆಲ್ರೆಡಿ ಆಗೋಗಿದೆ. ಇದೊಂದು ಕಂಪ್ಲೀಟ್ ಆಗೋಯ್ತು ಅಂತಂದರೆ 6 ನಿಮಿಷ ವೆಯ್ಟ್ ಮಾಡ್ದಂಗೆ ಆಯಿತು. ಇನ್ನೂ ಕಸ್ಟಮರ್ ಬರ್ತಾ ಇಲ್ಲ. ಸೊ ಇದು ಯಾರು ತಲೆ ಕೆಡಿಸ್ಕೊಳಲ್ಲ ಗುರುವೇ, ಯಾರು ತಲೆ ಕೆಡಿಸ್ಕೊಳಲ್ಲ. ಇನ್ನೊಂದು ಬಾಡಿಗೆ ಸಿಕ್ಕಿದೆ. ಎಲ್ಲಿಗೆ ಅಂತಂದರೆ ಬನರ್ಘಟ್ಟ ರೋಡ್. ಇದು ಕಾಲಿನ ಅಗ್ರಹಾರಕ್ಕೆ 372 ರೂಪಾಯಿ. ಶೋಭಾ ಡ್ರೀಮ್ ಎಕ್ಕಾರಲ್ಲಿದ್ದೀನಿ. ಇವತ್ತು ಬಾಡಿಗೆಗಳು ಬರ್ತಿದ್ದಾವೆ. ಏನಕ್ಕೆ ಬಾಡಿಗೆ ಬರ್ತಿದೆ ಅಂತ ಕೇಳ್ತೀರಾ? ಆಟೋಗಳು ತೀರಾ ಕಡಿಮೆ ಇದೆ. ಬಾಡಿಗೆಗಳು ತೀರಾ ಕಡಿಮೆ ಅಂದರೆ ಆಟೋಗಳು ತೀರಾ ಕಡಿಮೆ ಇರೋದ್ರಿಂದಾಗಿ ಬಾಡಿಗೆಗಳು ಬರ್ತಿದ್ದಾವೆ. ಇದೊಂದು ಎತ್ಕೊಂಡಿದ್ದೀನಿ, ಹೋಗಿ ಡ್ರಾಪ್ ಆಗೋಣ ಬನರ್ಘಟ್ಟ ರೋಡು. ಇವತ್ತು ಒಟ್ಟಾರೆ ನಾನು ಮೇಯ್ನ್ ಏನಪ್ಪ ನನ್ನ ಫೋಕಸ್ ಇದ್ದಿದ್ದು ಅಂತಂದರೆ ಡ್ಯೂಟಿ ಇವತ್ತು ಬೋಣಿ ಮಾಡಬೇಕು ಅನ್ನೋದು ರೀಸನ್ಗೋಸ್ಕರ ಅಷ್ಟೇ ಆಯ್ತಾ. ಯಾಕಂದರೆ ವರ್ಷದ ಮೊದಲನೇ ದಿನ ಅಲ್ವಾ, ಫಸ್ಟು ಜನವರಿ. ಈ ದಿವಸನೇ ನಾವು ಸೋಂಬೇರಿತನ ಮಾಡಿಬಿಟ್ರೆ ಇಡೀ ವರ್ಷ ಸೋಂಬೇರಿತನ ಇರುತ್ತೆ ಅನ್ನೋ ರೀಸನ್ಗೆ ಮಾಡಿದ್ದು. ಆಲ್ಮೋಸ್ಟ್ ಒಂದು 500 ರೂಪಾಯಿ ಮಾಡಿದ್ದೀನಿ. ಈಗ ಒಂದು ಬಾಡಿಗೆ ಎತ್ಕೊಂಡಿದ್ದೀನಿ, ನೋಡೋಣ. ಇದೊಂದು ಹೋಗಿ ಜಾಗದಲ್ಲಿ ಹಾಕೊಂಡಿದ್ದೀನಿ. ಇಲ್ಲೇ ಕಸ್ಟಮರ್ ಲೊಕೇಶನು ನೋಡಿದ್ರೆ ಕಸ್ಟಮರು ಬರ್ತಾ ಇಲ್ಲ ಅನ್ನೋದಕ್ಕಾಗಲ್ಲ. ಅಲ್ಲಿ ಒಳಗಡೆ ತೋರಿಸ್ತಿದೆ, ಬೇಸ್ಮೆಂಟ್ ಒಳಗಡೆ. ಅಲ್ಲಿ ಬೇಸ್ಮೆಂಟಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬಿಡ್ತಾ ಇಲ್ಲ, ಅಲ್ಲಿ ನಿಂತ್ಕೊಂಡಿದ್ರು. ಇಲ್ಲೇ ಪಾರ್ಕ್ ಮಾಡಿ ಅಂತ ಹೇಳೋರೆ. ಹಾಗೆ ಡ್ಯೂಟಿಗಳೇನೋ ಬರ್ತಿದ್ದಾವೆ. ನಾನು ಆದಷ್ಟು ಸ್ವಲ್ಪ ಲಾಂಗ್ ಬಾಡಿಗೆನೇ ಎತ್ಕೊಳಮ್ಮ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಆಟೋ ತೊಳಿಬೇಕಿತ್ತು, ಹೆಂಗಾಗ್ಬಿಟ್ಟಿದೆ, ಗಬ್ಬೆದೋಗೈತೆ ಆಟೋ ಅಂತೂ. ತೊಳಿತೀನಿ, ಆದರೂ ಧೂಳು ಬೆಂಗಳೂರಲ್ಲಿ ಗೊತ್ತಲ್ಲ ಯಾವ ಮಟ್ಟಕ್ಕೆ ಧೂಳಿದೆ ಅಂತ. ಇಲ್ಲಿ ಕಸ್ಟಮರ್ ಬರ್ತಿದ್ದಾರೆ, ಬರಲಿ, ಹೋಗಿ ಡ್ರಾಪ್ ಮಾಡುವ. ಅದಕ್ಕಿಂತ ಮುಂಚೆ ಸ್ವಲ್ಪ ನೀರು ಕುಡ್ಕೊಂಬಿಡೋಣ. ಇಡೀ ರೋಡು ಬೆಂಗಳೂರು ನೋಡ್ಬೋದು, ಫುಲ್ ಖಾಲಿ. ಅದ್ರ ಜೊತೆಗೆ ಆಟೋಗಳು ಕೂಡ ತುಂಬಾ ಕಮ್ಮಿ ಇದ್ದಾವೆ. ಯಾಕೆ ಆಟೋಗಳು ಕಮ್ಮಿ ಇದ್ದಾವೆ ಅಂತಂದರೆ, ಎಲ್ಲರಿಗೂ ಗೊತ್ತಿರೋಂಗೆ ಈಗ ಅಂದರೆ ಹೊಸ ವರ್ಷದ ದಿನ ಅಲ್ವಾ, ಆರಾಮಾಗಿ ರಜೆ ಹಾಕ್ಕೊಂಡು ಎಲ್ಲ ಜಾಲಿ, ಇಲ್ಲ ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗೋಣ ಅಂತ ಪ್ಲ್ಯಾನಿಂಗಲ್ಲಿ ಇರ್ತಾರೆ. ಫ್ಯಾಮಿಲಿ ಜೊತೆ ಎಲ್ಲ ಆ ಥರ ಟೈಮ್ ಸ್ಪೆಂಡ್ ಮಾಡೋದ್ರಿಂದಾಗಿ ಇಡೀ ರೋಡ್ ಅಂತೂ ಫುಲ್ ಖಾಲಿ ಇದೆ. ಮತ್ತು ಆಟೋಗಳು ಕೂಡ ತೀರಾ ಕಡಿಮೆ ಇದ್ದಾವೆ. ಇವತ್ತು ಡ್ಯೂಟಿಗಳು ಚೆನ್ನಾಗೇ ಬರ್ತಾ ಇದೆ. ರೀಸನ್ ಬಂದು ಆಟೋಗಳು ತುಂಬ ಕಡಿಮೆ. ನೋಡಬೇಕು, ಏನೇ ಇದ್ರೂ ಕೂಡ ಒಂದು ಸೋಮವಾರ ದಿವಸದ ಮೇಲೇ ಏನು ಕತೆ ಅಂತ ನೋಡಬೇಕು. ಕಸ್ಟಮರ್ನ ಜಸ್ಟ್ ಡ್ರಾಪ್ ಮಾಡಾಗಿದೆ. ಈಗ ಊಟಕ್ಕಂತ ಹೋಯ್ತಾ ಇದ್ದೀನಿ. ಇಲ್ಲೇ ಬನರ್ಘಟ್ಟ ರೋಡು. ಇದು ಸೀದಾ ಹೋದ್ರೆ ಏನಂತಾರೆ ಈ ಲೊಕೇಶನ್, ಫೈರ್ ಸ್ಟೇಷನ್ ಇದೆ ನೋಡಿ. ಬನರ್ಘಟ್ಟ ರೋಡ್ ಫೈರ್ ಸ್ಟೇಷನ್. ಅದು ಯಾವ ಏರಿಯಾ ಅಂತ ಗೊತ್ತಿಲ್ಲ, ಆದರೆ ಇದು ಮುಂದೆನೆ. ಬಟ್ ಏನಂತಂದರೆ ಇಲ್ಲಿ ನನಗೆ ಊಟ ಮಾಡೋಕ್ಕೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು, ನನ್ನ ಹತ್ರ ಕ್ಯಾಶ್ ಇಲ್ಲ. ಫೋನ್ಪೇ ಇದೆಯಾ ಅಂತ ಗೊತ್ತಿಲ್ಲ. ಫೋನ್ಪೇ ಇದ್ದರೆ ಊಟ ಮಾಡೋಣ, ಇಲ್ಲ ಅಂತಂದರೆ ಅಲ್ಲೆಲ್ಲದು ಹೊರಗಡೆ ಊಟ ಮಾಡ್ಕೊಂಡ್ರೆ ಆಯಿತು. ಬರೀ ಕ್ಯಾಶ್ ಅಂತ ಹೇಳಿದ್ರು. ಪಾಪ ಕ್ಯಾಂಟೀನವರು ಒಪ್ಕೊಂಡು ಫೋನ್ಪೇ ಮಾಡಿಸ್ಕೊಂಡು, ಆಗಲ್ಲ ಅಂದರು ಫಸ್ಟ್, ಆಮೇಲೆ ಮಾಡೋದು ಅಂತ ಅಂದರು. ಸೊ ರೈಸು ಡಬಲ್ ತೊಗೊಂಡಿದ್ದೀನಿ. ಇಲ್ಲಿ ಜಾಸ್ತಿ ಹಾಕಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಊಟ ಹಾಕಿದ್ದಾರೆ. ಅದು ಸ್ವಲ್ಪ ಹೊಟ್ಟೆ ದೊಡ್ಡದಾಯ್ತಾ, ಹಂಗಾಗಿ ಏನು ಮಾಡ್ತೀನಿ, ಇನ್ನೊಂದು ಊಟ ಕೂಡ ತೊಗೊಂಡಿದ್ದೀನಿ 20 ರೂಪಾಯಿ ಕೊಟ್ಟು. ಆಲ್ಮೋಸ್ಟು ಕಂಪೇರ್ ಟು ಇವಾಗ ನಾವು ರೋಡ್ ಸೈಡಲ್ಲಿ ತಿಂದ್ರೂ ಎಷ್ಟಾಗುತ್ತೆ, ಒಂದು 60 ರೂಪಾಯಿಂದ 70 ರೂಪಾಯಿ ಆದರೂ ಮಿನಿಮಮ್ ಆಗುತ್ತೆ. ಸೊ 20 ರೂಪಾಯಿನಲ್ಲಿ ನನ್ನ ಊಟ ಇವತ್ತಿಂದು ಮುಗಿತಾ ಇದೆ. ಆಯಿತು, ಹೊಟ್ಟೆ ತುಂಬ ಊಟ ಆಯಿತು. 2 ಸತಿ ಹಾಕಿಸ್ಕೊಂಡೆ. 20 ರೂಪಾಯಿ ಕೊಟ್ಟರೆ 2 ಸತಿ ಊಟ ಮಾಡ್ಬೋದು. ಒಂದು ಊಟಕ್ಕೆ 10 ರೂಪಾಯಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಅವ್ರಿಗೂ ಸ್ವಲ್ಪ ಐಡಿಯಾ ಬರಲಿ ಅಂತ ಹೇಳ್ತಿರೋದು. ಸೇಮ್ ಇದೇ ಊಟ ನಾನು ಹೊರಗಡೆ ಮಾಡಿದ್ದಿದ್ರೆ ಆಲ್ಮೋಸ್ಟು ಒಂದು 70 ರೂಪಾಯಿ ಆದರೂ ಬೇಕಿತ್ತು. 60-70 ರೂಪಾಯಿ ಸಿಕ್ಕಾಪಟ್ಟೆ ಖರ್ಚಾಗಿದೆ. ಹಾಗಾಗಿ ಸ್ವಲ್ಪ ದುಡ್ಡು ಉಳಿಸೋಣ ಅಂತ. ಹಾಗೆ ಇನ್ನೊಂದು ವಿಷಯನೂ ಹೇಳ್ಬೇಕಿತ್ತು. ತುಂಬ ಜನ ಬಂದ್ಬಿಟ್ಟು ನಾನು ನೋಡ್ದಂಗೆ
ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡೋಕ್ಕೆ ತುಂಬ ನಾಚ್ಕೊತಾರೆ. ಯಾಕೆ ನಾಚಿಕೆ ಮಾಡ್ಕೊತೀರೋ ಏನೋ ಗೊತ್ತಿಲ್ಲ. ಗೌರ್ಮೆಂಟ್ ಅವ್ರು ಕೂಡ ಬಡವ್ರ ಬಗ್ಗರಿಗೆ ಈ ಥರ ಸೆಕ್ಯೂರಿಟಿ ಗಾರ್ಡು, ಆಟೋ ಡ್ರೈವರ್ಗಳಿಗೆ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ಮಾಡಿರೋ ಅಂಥ ಕಾನ್ಸೆಪ್ಟ್ ಆಯ್ತಾ. ಊಟ ಚೆನ್ನಾಗೇ ಇರುತ್ತೆ, ಏನು ತೊಂದರೆ ಇಲ್ಲ. ಬಟ್ ಏನಂತಂದ್ರೆ ನಾಚಿಕೆ ಪಡೋ ಅಂತ ಏನು ಅವಶ್ಯಕತೆ ಇಲ್ಲಪ್ಪ. ಯಾಕೆ ನಾಚಿಕೆ ಪಡಬೇಕು? ಹೊಟ್ಟೆಗೆ ತಾನೇ ಊಟ ಮಾಡ್ತೀವಿ, 4 ಕಾಸು ಉಳಿಸಿದ್ರೆ ತಾನೇ ಮುಂದಕ್ಕೆ ಜೀವನ. ಇನ್ನೊಬ್ರ ಹತ್ರ ಬೇಡ ಅಂತ ಅವಶ್ಯಕತೆ ಇಲ್ವಲ್ಲ, ಭಿಕ್ಷೆ ಬೇಡ ಅಂತ ತಿಂತಾ ಇಲ್ವಲ್ಲ. ಅಲ್ಲೂ ಕೂಡ ಕ್ಯಾಶ್ ಕೊಟ್ಟೆ ತಿಂತಾ ಇರೋದು. ಬೆಟರ್ ಏನಂತಂದ್ರೆ ನನಗೆ ಪಾಪ ಅವ್ರು ಒಪ್ಕೊಂಡ್ರು ಫೋನ್ ಪೇ ಮಾಡಿದ್ದಕ್ಕೆ. 20 ರೂಪಾಯಿ 10 ರೂಪಾಯಿ ಫೋನ್ ಪೇ ಮಾಡಿದ್ರೆ ಚೆನ್ನಾಗೇನಿರ ಅನ್ಸಲ್ಲ ಅನ್ಸುತ್ತೆ. ಅದಕ್ಕೆ ಕ್ಯಾಶ್ ಕಾನ್ಸೆಪ್ಟ್ ಇರೋದು. ಹಂಗಾಗಿ ಆದಷ್ಟು ಕ್ಯಾಶ್ನ ಕ್ಯಾರಿ ಮಾಡ್ಕೊಂಬಿಟ್ರೆ ಬೆಟರ್. ಇನ್ಮೇಲೆ ನಾನು ಗಾಡಿನಲ್ಲಿ ಒಂದು 100 ರೂಪಾಯಿ ದುಡ್ಡನ್ನ ಇಟ್ಬಿಡ್ತೀನಿ. ಇವಾಗ 1 ರೂಪಾಯಿ ನನ್ನ ಹತ್ರ ಕ್ಯಾಶ್ ಇಲ್ಲ, ಎಲ್ಲ ಫೋನ್ ಪೇನಲ್ಲೇ. ಅಕೌಂಟಲ್ಲಿ ದುಡ್ಡಿದೆ, ಸೊ ಅದರಲ್ಲೇ ಮೇಂಟೈನ್ ಮಾಡ್ಕೊತಾ ಇರೋದು. ಅದರಲ್ಲೇ ಇವಾಗ ಎಲ್ಲ ಕಡೆ ಫೋನ್ ಪೇ ಇದೆ ಅಲ್ವಾ, ಹಂಗಾಗಿ ಅಷ್ಟು ಕ್ಯಾರಿ ಮಾಡೋವಂಥ ಅವಶ್ಯಕತೆ ಇಲ್ಲ. ಇಂಥ ಸಿಚುವೇಶನ್ ಬಂದಾಗ ಮಾಡ್ಬೋದು. ಹಾಗೆ ಇಂದಿರಾ ಕ್ಯಾಂಟೀನ್ನ ಕೂಡ ಯೂಸ್ ಮಾಡಿ ಆಯ್ತಾ. ಇನ್ನು ಅದನ್ನ ಯೂಸ್ ಮಾಡಿದ್ರೆ ಗೌರ್ಮೆಂಟ್ ಅವ್ರು ಮಾಡಿರೋದೇನೋ ಯೂಸ್ ಆಗಲಿ ಉಪಯೋಗ ಆಗಲಿ ಅಂತ ಯೂಸ್ ಮಾಡಿ ಅಲ್ಲಿ ಊಟ ಮಾಡಿ. ಅದರಲ್ಲಿ ಏನು ನಾಚಿಕೆ ಪಡೋವಂಥದ್ದು ಏನಿಲ್ಲ. ಇಂದಿರಾ ಕ್ಯಾಂಟೀನ್ ತಿನ್ಬಿಟ್ರೇನೋ ಏನಾಗ್ಬಿಡುತ್ತೆ? ಏನಾಗಲ್ಲ. ನಾನು ತಿಂತೀನಪ್ಪ. ತಿಂಗಳಲ್ಲಿ 1-2 ದಿವಸ 3 ಸತಿ ಸಿಕ್ಕಿದ್ರೆ 100% ತಿಂದೇ ತಿಂತೀನಿ. ಇಂದಿರಾ ಕ್ಯಾಂಟೀನಲ್ಲಿ ಕೂಡ ಊಟ ಮಾಡ್ತೀನಿ. ಅದರಿಂದ ನನಗೆ ದುಡ್ಡು ಉಳಿತದೆ. ಆಲ್ಮೋಸ್ಟ್ 1 ಅವರ್ ಆಗೋಯ್ತು, ಇಲ್ಲೇ ಇದ್ದೀನಿ. ಯಾವುದೂ ಸಿಗ್ತಾ ಇಲ್ಲ ಡ್ಯೂಟಿ. 3 ಅಪ್ಲಿಕೇಶನ್ ಆನ್ ಮಾಡಿ ಇಟ್ಟಿದ್ದೀನಿ. ಊಟ ಮಾಡಿ ಇಲ್ಲೇ ಒಂದು ಅರ್ಧ ಗಂಟೆ ಹಂಗೆ ಕುತ್ಕೊಂಡೆಲ್ಲ ರೆಸ್ಟ್ ಎಲ್ಲ ಮಾಡಿದೆ. ಏನ್ ರೆಸ್ಟ್ ಏನು ಅವಶ್ಯಕತೆ ಇರ್ಲಿಲ್ಲ. ನಾನು ಬಂದಿದ್ದೆ ಮಧ್ಯಾಹ್ನ 12:15 ಡ್ಯೂಟಿಗೆ. ಇವಾಗ ಟೈಮ್ ನೋಡ್ಬೋದು 4 ಗಂಟೆ 35 ನಿಮಿಷ ಆಗಿದೆ. ಇನ್ನಿಲ್ಲಿರೋದ್ರಿಂದ ಏನು ಯೂಸ್ ಇಲ್ಲ. ಹಂಗಾಗಿ ಏನ್ ಮಾಡ್ತಾ ಇದ್ದೀನಿ, ಸೀದಾ ಮೂವ್ ಮಾಡ್ತಾ ಇದ್ದೀನಿ. ಇದು ಯಾವುದೋ ಒಂದು ನೋಡೋಣ, ಇಲ್ಲಿ ಯಾವುದೋ ಒಂದು ಡ್ಯೂಟಿ ಬಂದಿತ್ತಪ್ಪ, ಅಷ್ಟೊತ್ತಲ್ಲಿ ಒಂಟೆ ಹೋಯ್ತು. ಪರವಾಗಿಲ್ಲ, ಬನ್ನಿ ಹೋಗೋಣ. ಆ ಕಡೆ ಮೀನಾಕ್ಷಿ ಮಾಲಿಂದ ಯಾವ್ದಾದ್ರು ಸಿಕ್ಕಿದ್ರೆ ಸಿಗ್ಬೋದು. ಮುಂದೆ ಕಾಣ್ತಿರುವಂತಹ ಸಿಗ್ನಲ್ ಬನ್ನರ್ಘಟ್ಟ ರೋಡ್ ಸಿಗ್ನಲ್. ಏನ್ ನೀವು ನೋಡ್ತಾ ಇದೀರಾ ರೈಟ್ ಅಲ್ಲಿ ಮೀನಾಕ್ಷಿ ಮಾಲ್. ಇಲ್ಲಿ ಯಾವ್ದನ್ನು ಬರ್ತಾನೆ ಇಲ್ಲ ಡ್ಯೂಟಿ. ಅಲ್ಲೇನೆ ಸುಮಾರು ಗಾಡಿಗಳು ನಿಂತಿದಾವೆ. ಹಂಗಾಗಿ ನಾನು ಇವಾಗ ವೆಯ್ಟ್ ಮಾಡಲ್ಲ, ಇಲ್ಲಿ ಹೋಲ್ಡ್ ಆಗಲ್ಲ, ಹಿಂಗೆ ಮೂವ್ ಆಯ್ತಾ ಇರ್ತೀನಿ. ಆಗ್ಲೇ ಹೇಳ್ದಂಗೆ ನಾನು ಇವತ್ತು ಬಂದಿದ್ದು ಜಸ್ಟ್ ಒಂದು ಬೋಣಿಗೆ, ಹೊಸ ವರ್ಷದ ದಿನ ಬೋಣಿ ಮಾಡಿಲ್ಲ ಅಂತ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಿದ್ದು. ಈಗ ಹೋಗೋಣ. ಕ್ರೈಸ್ಟ್ ಯೂನಿವರ್ಸಿಟಿ ಕಾಲೇಜ್. ಇಲ್ಲೂ ಗಾಡಿಗಳು ನಿಂತಿದಾವೆ, ಯಾವ್ದು ಬರ್ತಾ ಇಲ್ಲ ಡ್ಯೂಟಿಗಳು. ಇವಾಗ ಸ್ವಲ್ಪ ಗಾಡಿಗಳು ಜಾಸ್ತಿ ಆಯ್ತು. ಇಷ್ಟೊತ್ತು ಅಷ್ಟೇನು ಗಾಡಿಗಳು ಇರ್ಲಿಲ್ಲ. ಇವಾಗ ನೋಡ್ಬೋದು ಗಾಡಿಗಳು ಈಗ ಸ್ಟಾರ್ಟ್ ಆಗಿದಾವೆ. ಒಬ್ಬೊಬ್ರೆ ಏನ್ ನಿನ್ನೆ ರಾತ್ರಿ ಲೇಟಾಗಿ ಡ್ಯೂಟಿ ಮಾಡಿರ್ತಾರೆ, ಪಾರ್ಟಿ ಮಾಡಿರ್ತಾರೆ, ಅವರೆಲ್ಲ ಬಂದು ಇವಾಗ ಡ್ಯೂಟಿ ಸ್ಟಾರ್ಟ್ ಮಾಡಿರ್ತಾರೆ. ಆಲ್ಮೋಸ್ಟ್ ಇನ್ನು ಸೋಮವಾರದಿಂದಾನೆ ಅಂತ ಇಟ್ಕೊಳ್ಳಿ ಡ್ಯೂಟಿಗಳು ಸ್ಟಾರ್ಟ್ ಆಗೋದು. ನಾಳೆ ಇವತ್ತು ನಾಳೆ ಏನ್ ಇದಿಲ್ಲಪ್ಪ. ಮಾಮೂಲಿ ಇಲ್ಲೇ ಗಾಡಿ ಪಾರ್ಕ್ ಮಾಡ್ಕೊಂಡು ಈಗ ಟೀ ಕುಡಿಯೋಣ ಅಂತ ಹೊರಟಿದ್ದೀನಿ. ಸೊ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಲ್ಲಿ ಇಂದಿರಾ ಕ್ಯಾಂಟೀನಲ್ಲೆಲ್ಲ ಊಟನ ಇದು ಮಾಡ್ಕೊಂಡಿದ್ದು. ಇವಾಗ ಬಂದು ಇಲ್ಲಿ 27 ಕೆಫೆನಲ್ಲಿ ಹೋಗಿ ಟೀ ಕುಡಿಯಮ್ಮ. ಟೀ ಕುಡ್ಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಮ್ಮ. ಈ ತಿಂಡಿಗಳು ನೋಡ್ತಾ ಇದ್ರೆ ತಿನ್ಬೇಕು ಅಂತ ಟೆಂಪ್ಟ್ ಆಗುತ್ತೆ, ಬಟ್ ತಿನ್ನಲ್ಲ. ಯಾಕೆ ಹೇಳಿ, ಆಲ್ರೆಡಿ ಓಕೆ ಇವತ್ತಿಂದ ಲೆಮನ್ ಟೀ ಟ್ರೈ ಮಾಡ್ತಾ ಇದ್ದೀನಿ. ಲೆಮನ್ ಟೀ ನೋಡಬೇಕು ಇನ್ನು ಹೆಂಗೆ ಕತೆ ಅಂತ. ಸೊ ಲೆಮನ್ ಟೀ ಇವತ್ತಿಂದ ಕುಡಿಯೋಣ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ಹಾಲ್ ಟೀ ಕುಡಿಯೋದ್ರಿಂದ ಸ್ವಲ್ಪ ಏನು ಡೈಜೆಷನ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ, ಅಂದರೆ ಜೀರ್ಣ ಕ್ರಿಯೆಗೆಲ್ಲ ಸ್ವಲ್ಪ ಪ್ರಾಬ್ಲಮ್ಮು ಅಂತಾರಪ್ಪ. ಅದಕ್ಕೆ ಇದೊಂದು ಟ್ರೈ ಮಾಡ್ತೀನಿ. ಎಷ್ಟು ದಿನ ಅಂತ ನಂಗೆ ಗೊತ್ತಿಲ್ಲ, ಆದರೆ ಇವತ್ತಿಂದ ಲೈಮ್ ಟೀನೇ ಕುಡಿಯೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹಾಲ್ ಟೀಗೂ ಇದಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಇದು 5 ರೂಪಾಯಿ ಕಮ್ಮಿ. ಹಾಗೆ ಇವೆಲ್ಲ ತಿನಿಸು ಎಲ್ಲ ತಿನ್ನಬೇಕು ಅನಿಸುತ್ತೆ. ಬಟ್ ಏನು ಗೊತ್ತಾ, ಹೊಟ್ಟೆ ನೋಡಿ ಹೆಂಗಾಗ್ಬಿಟ್ಟಿದೆ. ಎಕ್ಸಸೈಸ್ ಮಾಡಬೇಕು ಗುರುವೆ. ಕೂತು 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 ಅಲ್ಲಾಡಿ ಒಂದೊಂದು ಸತಿ ನನಗೇನೆ ಜಿಗುಪ್ಸೆ ಅನಿಸ್ಬಿಡುತ್ತೆ. ಏನಪ್ಪ ಹಿಂಗೈತೆ ಅಂತ. ಏನು ಮಾಡೋದು ಏನು ಅರ್ಥನೇ ಆಗಲ್ಲ, ಆ ಥರ ಇರೋವಂಥದ್ದು ಆಯ್ತಾ. ಸೊ ಇದು ಆಟೋ ಫೀಲ್ಡಲ್ಲಿ ಮಾಮೂಲಿ ಹೊಟ್ಟೆ ಬರೋದು. ಎಂಥವರೇ ಆಗಿರಲಿ, ಎಷ್ಟೇ ಹೆಂಗಾಗಿರಲಿ, ಹೊಟ್ಟೆ ಅಂತೂ ಬಂದೇ ಬರುತ್ತೆ. ಏನು ಬರುತ್ತೋ ಇಲ್ವೋ, ಹೊಟ್ಟೆ ಅಂತೂ ಬರೋದು ಗ್ಯಾರಂಟಿ. ಓಕೆ, ಸೊ ಟೀ ಕುಡ್ಕೊಂಡು ಹೊರಡೋಣ. ಈಗಷ್ಟೇ ಜಸ್ಟು ಒಂದು ಬಾಡಿಗೆ ಡ್ರಾಪ್ ಆಯಿತು, ಇನ್ನೊಂದು ಬಾಡಿಗೆ ಸಿಕ್ಕಿದೆ.
ಅದು ಮಿನಿಮಮ್ಮೇ ಇರೋದು. ಬನ್ನಿ ಹೋಗಿ ಅವ್ರನ್ನ ಡ್ರಾಪ್ ಮಾಡುವ. ಪಿಕಪ್ ಮಾಡೋಣ. ಫಸ್ಟು ಪಿಕಪ್ ಮಾಡಬೇಕು. ಪಿಕಪ್ಪಿಗೆ ಆಲ್ಮೋಸ್ಟ್ ಇಲ್ಲಿಂದ ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಅಲ್ವಾ? ಎಸ್, ಕರೆಕ್ಟಾಗಿ ಹೋಗ್ತಾ ಇದ್ದೀನಿ. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಸೊ ಆಲ್ಮೋಸ್ಟ್ ಇಲ್ಲಿಂದ ನಾವು ಹೋಗ್ಬೇಕಿರೋಂತಹ ಜಾಗ 1 ಕಿಲೋಮೀಟರ್ ಐತೆ ಪಿಕಪ್. ಇದೇ ರೋಡಲ್ಲೇ ಹೋಗ್ಬೇಕು, ಹಂಗೆ ಮನೆ ಕಡೆಗೇನೆ. ಇವಾಗ ಸಿಕ್ಕಿರೋ ಬಾಡಿಗೆ ಕೂಡ ಅಷ್ಟೇನೆ, ಟುವರ್ಡ್ಸ್ ನಮ್ಮ ಮನೆ ಕಡೆಗೇನೆ ಸಿಕ್ಕಿದೆ. 1 ಕಿಲೋಮೀಟರ್ ಬಂದಿದ್ದೀನಿ ಪಿಕಪ್ ಮಾಡೋಣ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ಬಂದು ಲೊಕೇಶನ್ ಕರೆಕ್ಟ್ ಆಗಿ ಇಲ್ಲಿ ಬಂದ್ಮೇಲೆ ಕ್ಯಾನ್ಸಲ್ ಮಾಡ್ತವನೆ. ಇಂಥ ನೀವೇ ನಿಮ್ಮ ಮನ್ಸಿಂದ ಏನಾದ್ರು ಬೈಕೊಳ್ಳಿ, ಇಂಥ ನನ್ನ ಮಕ್ಕಳು ಏನ್ ಮಾಡೋದು ಹೇಳಿ. 1 ಕಿಲೋಮೀಟರ್ ಬಂದಿದ್ದೀನಿ, 60 ರೂಪಾಯಿ ಬಾಡಿಗೆ. ಹೆಂಗೆ ನಂಬಿ ಎತ್ಕೊಂಬರೋದು ಹೇಳಿ. ಮತ್ತೆ ಇವಾಗ ವಾಪಸ್ ಹೋಗ್ಬೇಕು. ಹೋಗಿ ಬರೋಣ ಅಲ್ಲಿ ಗಂಟ. ಒಂದ್ ಏನಿದೆ ಲೊಕೇಶನ್, ಅಲ್ಲಿ ಗಂಟನು ಹೋಗಿ ನೋಡ್ತೀನಿ. ಯಾವ್ದೋ ಬೇರೆ ಗಾಡಿ ಇತ್ತು ಅಂದ್ರೆ ಅಲ್ಲಿ ಗಂಟ ಹೋದೆ, ಒಂದ್ ನಾಯಿ ಮರಿ ಕೂಡ ಇಲ್ಲ ಅಲ್ಲಿ. ಹಂಗಾಗಿ ಈಗ ವಾಪಸ್ಸು ಹೋಯ್ತಾ ಇದೀನಿ. ನೋಡಿ ಇದ್ರೊಳಗಡೆ ಹೋಗ್ಬೇಕು. ಸುಮ್ಮನೆ ಎಕ್ಸ್ಟ್ರಾ ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡ್ ಬಂದಂಗಾಯ್ತು. ಇಂಥ ಜನ ಕೂಡ ಇರ್ತಾರೆ, ಏನ್ ಮಾಡಕ್ ಆಗಲ್ಲ. ಸೇಮ್ ಇವಂದೆ ಇರ್ರಿ, ಇವನೇ ನೋಡಿ, ಇವನೇ ಎತ್ತುತ್ತಾನ ನೋಡ್ಬೇಕು. ಇವನೇನ್ ಆಟ ಆಡ್ತಾವನ ಅಂತ ಫೋನ್ ಎತ್ತಲ್ಲ. ಇಲ್ಲಿ ಬಂದ್ಬಿಟ್ಟು ನಾನ್ ಕ್ಯಾನ್ಸಲ್ ಮಾಡಿದೆ. ಅನ್ಬೋಗ್ತೀವಿ. ಹಾಕ್ಸಿದೀನಿ 167 ರೂಪಾಯಿ. ಫುಲ್ ಗ್ಯಾಸ್ ಆಯ್ತು. ಈಗ ಹೊರಡದ ಡ್ಯೂಟಿಗಳು ಇವಾಗ್ಲೂ ಬರ್ತಾ ಇದಾವೆ, ಆದ್ರೆ ನಾನ್ ಮನೆ ಕಡೆಗೆ ಹೊರಟೆ. ಮನೆಗೆ ಬಂದಿದ್ದೀನಿ. ಜಸ್ಟ್ ಒಂದು ಯಾವ್ದೋ ಡ್ಯೂಟಿ ಬಂತು, ಲಾಗೌಟ್ ಮಾಡ್ಕೊಂಡೆ. ಹಾಗೆ ಊಬರಲ್ಲಿ ಇವತ್ತು ನನ್ನ ಅರ್ನಿಂಗ್ಸ್ ಆಗಿರೋದು 849 ರೂಪಾಯಿ. ಫುಲ್ಲು ಟೋಟಲು ನಮ್ಮ ಯಾತ್ರೆ ಎಲ್ಲ ಸೇರಿ ಇಷ್ಟು ಮಾಡ್ಕೊಂಡು ಬಂದಿದ್ದೀನಿ ಇವತ್ತಿನ ನನ್ನ ಅರ್ನಿಂಗ್ಸ್. ಹೊಸ ವರ್ಷಕ್ಕೆ ಡ್ಯೂಟಿ ಚೆನ್ನಾಗಿ ಆಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿದ್ರಲ್ಲ ಮಧ್ಯಾಹ್ನ ನಾನು ಹೋಗಿದ್ದು 12 ಗಂಟೆ ಹಂಗೆ ಡ್ಯೂಟಿಗೆ. ಈಗ ಟೈಮ್ ನೋಡಿಲ್ಲಲ್ಲ, ಟೈಮ್ ಎಷ್ಟು ಅಂತ ಹೇಳ್ಬಿಡ್ತೀನಿ. ಒಂದು ಕೆಲಸ ಮಾಡೋಣ. ಟೈಮ್ ಬಂದು 7:22 ಆಯಿತಾ. ಸೊ ಮಧ್ಯಾಹ್ನ 12 ಗಂಟೆಯಿಂದ ಇಷ್ಟೊತ್ತವರೆಗೂ ಏನು ನಾನು ಅರ್ನಿಂಗ್ಸ್ ಮಾಡಿದ್ದೀನಿ ನೋಡಿದ್ರೆ, ಇಷ್ಟು ಇವತ್ತಿನ ಅರ್ನಿಂಗ್ಸು. 1.5 ಅವರ್ ಅಷ್ಟು ಬನ್ನರ್ಘಟ್ಟ ರೋಡಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಟ್ಟೆ. ಯಾಕೆ ಟೈಮ್ ವೇಸ್ಟ್ ಮಾಡಿದೆ ಅಂತಂದರೆ, ಸುಮ್ಮನೆ ಅಲ್ಲಿ ಕಾಯ್ಕೊಂಡಿದ್ದು, ಅಲ್ಲಿಂದ ಮೂವ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ನಿಂಗ್ಸ್ ಆಗಿರೋದು. ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಅಲ್ಲಿ ನಿಂತು. ಸೊ ಈ ಥರ ಇತ್ತು ಇವತ್ತಿನ ದಿವಸ. ಇವತ್ತು ಜಸ್ಟ್ ನಾನು ಹೋಗಿದ್ದು ಬೋಣಿ ಮಾಡ್ಕೊಂಬರೋಣ ಅಷ್ಟೇ. ಇವತ್ತೇನು ಇಷ್ಟೇ ಅಷ್ಟೇ ಮಾಡ್ಬೇಕಂತ ಏನು ಹೋಗಿಲ್ಲ. ಜಸ್ಟ್ ಬೋಣಿ ಮಾಡ್ಕೊಂಬಂದರೆ ಸಾಕು ಅಂತ ಹೋಗಿದ್ದು. ಯಾಕಂದರೆ ಹೊಸ ವರ್ಷದ ದಿನ ರಜೆ ಹಾಕೊಂಡು ಕೂತ್ರೆ ಸರಿ ಬರಲ್ಲ. ಒಂದು ಮಟ್ಟಕ್ಕೆ ಓಕೆ ಆಗಿದೆ. 12 ಗಂಟೆಯಿಂದ 7:22 ನೋಡೋದ್ರಲ್ಲ ಅರ್ನಿಂಗ್ಸ್ ಇದು ಮಾಡಿರೋದು. ಅಂದರೆ ಇಡೀ ವರ್ಷ ಸಕಾಲಾಗಿ ಜಮಾಯಿಸ್ತೀವಿ ಅಂತಾನೆ ಅರ್ಥ ಆಗುತ್ತೆ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹಾಗೆ ಇಲ್ಲಿಗೆ ಈ ವಿಡಿಯೋ ಕೂಡ ನಾನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನಿಮ್ಗೆ ಏನಾದರೂ ಇಷ್ಟ ಆದರೆ ಕೂಡಲೇ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಬ್ರದರ್ನ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ.